ಮೊದಲನೆಯ ಪ್ರಶ್ನೆ, ಗರ್ಭಿಣಿಯರಿಗೆ ಯಾವ ತರಕಾರಿ ತುಂಬ ಒಳ್ಳೆಯದ್ದು? ಎ ಟೊಮೆಟೊ, ಬಿ ಕ್ಯಾರೆಟ್, ಸಿ ಬೀಟ್ರೋಟ್, ಡಿ ಪಾಲಕ್ ಸೊಪ್ಪು. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಡಿ ಪಾಲಕ್ ಸೊಪ್ಪು. ಇನ್ನು ಎರಡನೆಯ ಪ್ರಶ್ನೆ, ಯಾವ ಹಾವು ಕಚ್ಚಿದರೆ ಜನರಿಗೆ ಕುರುಡುತನ ಬರುತ್ತದೆ? ಎ ಹೆಬ್ಬಾವು, ಬಿ ಕಿಂಗ್ ಕೋಬ್ರಾ, ಸಿ ರೆಸಲ್ ವೈಪರ್, ಡಿ ಮಂಡಲದ ಹಾವು. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ ಕಿಂಗ್ ಕೋಬ್ರಾ. ಇನ್ನು ಮೂರನೆಯ ಪ್ರಶ್ನೆ, ರಾಗಿ ಮುದ್ದೆಯನ್ನು ತಿನ್ನುವುದರಿಂದ ನಮಗೆ ಏನು ಉಪಯೋಗ? ಎ ಗ್ಯಾಸ್ಟ್ರಿಕ್ ಸಮಸ್ಯೆ ನಿವಾರಣೆ, ಬಿ ಕಿಡ್ನಿ ಸಮಸ್ಯೆ ನಿವಾರಣೆ, ಸಿ ಬಿಪಿ ಸಮಸ್ಯೆ ನಿವಾರಣೆ, ಡಿ ಶುಗರ್ ನಿಯಂತ್ರಣ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ ಬಿಪಿ ಸಮಸ್ಯೆ ಮತ್ತು ಆಪ್ಷನ್ ಡಿ ಶುಗರ್ ನಿಯಂತ್ರಣ. ನಾಲ್ಕನೆಯ ಪ್ರಶ್ನೆ, ಮೂಳೆಗಳು ಬಲಶಾಲಿಯಾಗಲು ಯಾವುದನ್ನು ನಾವು ಸೇವಿಸಬೇಕು? ಎ ಮಟನ್, ಬಿ ಮಾಂಸ, ಸಿ ಮೀನು, ಡಿ ಚಿಕನ್. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ ಮಟನ್. ಐದನೆಯ ಪ್ರಶ್ನೆ, ನಿದ್ದೆ ಕಡಿಮೆ ಮಾಡುವುದರಿಂದ ಯಾವ ಸಮಸ್ಯೆ ಬಹುಬೇಗ ಬರುತ್ತದೆ? ಎ ಹೃದಯ ಸಮಸ್ಯೆ, ಬಿ ರಕ್ತದೊತ್ತಡ, ಸಿ ಗ್ಯಾಸ್ಟ್ರಿಕ್ ಸಮಸ್ಯೆ, ಡಿ ಕ್ಯಾನ್ಸರ್. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ ಹೃದಯ ಸಮಸ್ಯೆ ಮತ್ತು ಆಪ್ಷನ್ ಡಿ ಕ್ಯಾನ್ಸರ್ ಸಮಸ್ಯೆ. ಇನ್ನು ಆರನೆಯ ಪ್ರಶ್ನೆ, ಯಾವ ಕಾಲದಲ್ಲಿ ಹೃದಯಾಘಾತಗಳು ಹೆಚ್ಚಾಗಿ ಆಗುತ್ತವೆ? ಎ ಮಳೆಗಾಲದಲ್ಲಿ, ಬಿ ಚಳಿಗಾಲದಲ್ಲಿ, ಸಿ ಚಳಿಗಾಲದಲ್ಲಿ, ಆಪ್ಷನ್ ಡಿ ಈ ಮೇಲಿನ ಯಾವುದು ಅಲ್ಲ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ ಚಳಿಗಾಲದಲ್ಲಿ. ಇನ್ನು ಏಳನೆಯ ಪ್ರಶ್ನೆ, ಭಾರತದ ಅತಿದೊಡ್ಡ ಉಪ್ಪು ನೀರಿನ ಸರೋವರ ಯಾವುದು? ಎ ಪಾಲಿಕಟ್, ಬಿ ಚಿಲ್ಕಾ ಸರೋವರ, ಸಿ ಯಮುನಾ ಸರೋವರ, ಡಿ ಗಂಗಾ ನದಿ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ ಚಿಲ್ಕಾ ಸರೋವರ. ಇನ್ನು ಎಂಟನೆಯ ಪ್ರಶ್ನೆ, ಫ್ರಿಡ್ಜ್ನಲ್ಲಿ ಏನನ್ನ ನಾವು ಇಡಬಾರದು? ಎ ಕೋಳಿ ಮೊಟ್ಟೆ, ಬಿ ಮೀನು, ಸಿ ಟೊಮ್ಯಾಟೊ, ಡಿ ಮಾಂಸವನ್ನ ಇಡಬಾರದು. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ ಕೋಳಿ ಮೊಟ್ಟೆಯನ್ನ ಇಡಬಾರದು. ಒಂಬತ್ತನೆಯ ಪ್ರಶ್ನೆ, ದೇಹದಲ್ಲಿ ಏನು ಕೊರತೆಯಾದರೆ ಅತಿಯಾದ ಬೆವರಿಕೆಗೆ ಕಾರಣವಾಗುತ್ತದೆ? ಎ ವಿಟಮಿನ್ ಕೆ, ಬಿ ವಿಟಮಿನ್ಸ್, ಸಿ ಕ್ಯಾಲ್ಸಿಯಂ, ಡಿ ಪೊಟ್ಯಾಷಿಯಂ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ ಬಿ ವಿಟಮಿನ್ಸ್. ಹತ್ತನೆಯ ಪ್ರಶ್ನೆ, ಗರ್ಭಿಣಿಯರು ಯಾವ ಹಣ್ಣನ್ನ ತಿನ್ನಬಾರದು? ಎ ದಾಳಿಂಬೆ ಹಣ್ಣು, ಬಿ ಪಪಾಯ, ಸಿ ಸೇಬು, ಡಿ ಮಾವಿನ ಹಣ್ಣು. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ ಪಪಾಯ ಹಣ್ಣು. 11ನೆಯ ಪ್ರಶ್ನೆ, ಗಂಡು ಮತ್ತು ಹೆಂಡತಿ ನಡುವೆ ಎಷ್ಟು ವರ್ಷ ವ್ಯತ್ಯಾಸ ಇದ್ದರೆ ಒಳ್ಳೆಯದ್ದು? ಎ 6ರಿಂದ 9 ವರ್ಷ, ಬಿ 7ರಿಂದ 8 ವರ್ಷ, ಸಿ 3ರಿಂದ 9 ವರ್ಷ, ಡಿ 4ರಿಂದ 5 ವರ್ಷ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಡಿ 4ರಿಂದ 5 ವರ್ಷ. 12ನೆಯ ಪ್ರಶ್ನೆ, ಯಾವ ಪ್ರಾಣಿಗೆ ನಾಲಿಗೆ ಇರುವುದಿಲ್ಲ? ಎ ಮೀನು, ಬಿ ಮೊಸಳೆ, ಸಿ ಕಪ್ಪೆಗಳು, ಡಿ ಹಾವು. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ ಮೊಸಳೆ.
ಇನ್ನು 13ನೆಯ ಪ್ರಶ್ನೆ, ಕಡು ಬಡವರಾಗಿ ಜನಿಸಿ ಶ್ರೀಮಂತರಾಗುವಂತಹ ಏಕೈಕ ರಾಶಿ ಇದು. ಎ ಸಿಂಹ ರಾಶಿ, ಬಿ ಕುಂಭ ರಾಶಿ, ಸಿ ವೃಶ್ಚಿಕ ರಾಶಿ, ಆಪ್ಷನ್ ಡಿ ಮೇಷರಾಶಿ. ಇದಕ್ಕೆ ಸರಿಯಾದ ಉತ್ತರ ಈ ಮೇಲಿನ ಎಲ್ಲವೂ. ಎ ಸಿಂಹರಾಶಿ, ಆಪ್ಷನ್ ಬಿ ಕುಂಭರಾಶಿ, ಆಪ್ಷನ್ ಸಿ ವೃಶ್ಚಿಕ ರಾಶಿ ಮತ್ತು ಆಪ್ಷನ್ ಡಿ ಮೇಷರಾಶಿ. ಇನ್ನು 14ನೆಯ ಪ್ರಶ್ನೆ, ಯಾವ ಪ್ರಾಣಿಯ ಕಣ್ಣುಗಳು ಮಾನವನ ಕಣ್ಣುಗಳನ್ನು ಹೋಲುತ್ತದೆ? ಎ ನಾಯಿ, ಬಿ ಕೋತಿ, ಸಿ ಹಸು, ಡಿ ಚಿಂಪಾಂಜಿ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಡಿ ಚಿಂಪಾಂಜಿಯ ಕಣ್ಣುಗಳು. ಇನ್ನು 15ನೆಯ ಪ್ರಶ್ನೆ, ಯಾವ ದೇಶದಲ್ಲಿ ತಂದೆ ಮಗಳನ್ನೇ ಮದುವೆಯಾಗುತ್ತಾನೆ? ಎ ಜಪಾನ್, ಬಿ ಬಾಂಗ್ಲಾದೇಶ, ಸಿ ರಷ್ಯಾ, ಡಿ ಅಮೆರಿಕ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ ಬಾಂಗ್ಲಾದೇಶ. ವೀಕ್ಷಕರೇ, ನಿಮಗೆ ಈ ವಿಡಿಯೋ ಇಷ್ಟವಾದರೆ ದಯವಿಟ್ಟು ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ, ಹಾಗೂ ಇಂತಹ ಹೆಚ್ಚಿನ ವಿಡಿಯೋಗಳಿಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಪಕ್ಕದಲ್ಲೇ ಇರುವ ಬೆಲ್ ಬಟನ್ನ ಆಕ್ಟಿವೇಟ್ ಮಾಡ್ಕೊಳ್ಳಿ. ಈ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಶುಭವಾಗಲಿ. ಶುಭ ಸಂಜೆ. ಮತ್ತೊಮ್ಮೆ ಧನ್ಯವಾದಗಳು.